ನಮ್ಮ ಇಡೀ ದೇಶವೇ ಸಹ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾ ಇತ್ತು. ಹಿಂದೂ ಧರ್ಮವನ್ನು ಉಳಿಸಿದಂತಹ ಸನ್ಯಾಸಿ ಯಾರು ಅಂತ ಕೇಳಿದ್ರೆ ಶಂಕರಾಚಾರ್ಯರ ಜನ್ಮದಿನವನ್ನು ತತ್ವಜ್ಞಾನಿಗಳ ದಿನ ಅಂತ ಘೋಷಣೆ ಮಾಡಿದ್ದಾರೆ. ನಮ್ಮ ಊರಲ್ಲಿ ನಾವು ಶಂಕರ ಜಯಂತಿ ಮಾಡಲಿಕ್ಕೆ ಸರ್ಕಾರ ಅನುದಾನ ಕೊಡುತ್ತೆ. ಇವತ್ತು ಅಲ್ಲಿ ಆದಿಶಂಕರಾಚಾರ್ಯರ ಒಂದು ಫೋಟೋಗೆ ಪುಷ್ಪಾರ್ಚನೆಯನ್ನು ಮಾಡಿದ್ವಿ. ನನಗೆ ಇಲ್ಲಿ ಕೂತಾಗ ಮನಸ್ಸಿಗೆ ಅನಿಸ್ತಾ ಇತ್ತು, ನಾಳೆ 21ನೇ ತಾರೀಕು ಆದಿಶಂಕರಾಚಾರ್ಯರ ಜಯಂತಿ ಇದೆ. ಏಪ್ರಿಲ್ 21ಕ್ಕೆ ಆದಿಶಂಕರ ಜಯಂತಿ ಇದೆ. ಆದಿಶಂಕರಾಚಾರ್ಯರ ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡಿದೆ ಅಂದರೆ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. 788ನೇ ಇಸ್ವಿಯಲ್ಲಿ ಆದಿಶಂಕರ ಅವತಾರ ಆಯಿತು. ಅವರ 32 ವರ್ಷ ಮಾತ್ರ ಅವರ ಜೀವಿತಾವಧಿ. ಕಾಲೇಟಿಯಲ್ಲಿ ಅವರ ಜನ್ಮ. 820ನೇ ಇಸ್ವಿಯಲ್ಲಿ ಅವರು ಐಕ್ಯರಾಗ್ತಾರೆ. 32 ವರ್ಷದಲ್ಲಿ ಇಡೀ ದೇಶವನ್ನು ಪರ್ಯಟನೆ ಮಾಡ್ತಾರೆ ಅವರು. ಅಂದು ಕ್ರಿಶ್ಚಿಯನ್ರು ಇರಲಿಲ್ಲ, ಮುಸಲ್ಮಾನರು ಇರಲಿಲ್ಲ. ಆದಿಶಂಕರಾಚಾರ್ಯರ ಜನ್ಮ ಆದಾಗ ಅವತ್ತು ನಮ್ಮ ಇಡೀ ದೇಶವೇ ಸಹ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾ ಇತ್ತು. ಆ ಬೌದ್ಧ ಧರ್ಮಕ್ಕೆ ಮತಾಂತರ ಆಗೋದನ್ನು ತಡೆದು ಹಿಂದೂ ಧರ್ಮವನ್ನು ಉಳಿಸಿದಂತಹ ಸನ್ಯಾಸಿ ಯಾರು ಅಂತ ಕೇಳಿದ್ರೆ ಆದಿಶಂಕರರು. ಇದು ಇವತ್ತು ನಾವಿಲ್ಲಿ ಜಾತಿಯನ್ನು ಹೇಳ್ತೇವೆ. ನಾನು ಬ್ರಾಹ್ಮಣ, ಒಕ್ಕಲಿಗ, ಲಿಂಗಾಯತ ಎಲ್ಲ ಜಾತಿ ಹೇಳ್ತೇವೆ, 100 ಜಾತಿ ಹೇಳ್ತೇವೆ. ಆದರೆ ಬಹುಶಃ ಶಂಕರಾಚಾರ್ಯರ ಅವತಾರ ಆಗದೆ ಹೋಗಿದ್ರೆ ಜಾತಿ ವ್ಯವಸ್ಥೆನೇ ಇರ್ತಿರಲಿಲ್ಲ. ಎಲ್ಲ ಬೌದ್ಧ ಧರ್ಮಕ್ಕೆ ನಾವು ಮತಾಂತರ ಅಂದೇ ಆಗ್ತಿದ್ವಿ. ಅದನ್ನು ಉಳಿಸಿಕೊಟ್ಟಂತಹ ಮಹಾತ್ಮರನ್ನು ನಾವು ಸ್ಮರಿಸ್ತಾ ಇಲ್ಲ. ನಮ್ಮ ಸೌಭಾಗ್ಯವೂ ಹೌದು. ಸನ್ಮಾನ್ಯ ನರೇಂದ್ರ ಮೋದಿಯವರು ಕೇದಾರದಲ್ಲಿ ದೊಡ್ಡದಾದಂತಹ ಆದಿಶಂಕರಾಚಾರ್ಯರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿ ಶಂಕರಾಚಾರ್ಯರ ಜನ್ಮದಿನವನ್ನು ತತ್ವಜ್ಞಾನಿಗಳ ದಿನ ಅಂತ ಘೋಷಣೆ ಮಾಡಿದ್ದಾರೆ. ತತ್ವಜ್ಞಾನಿಗಳ ದಿನ ಅಂತ ಘೋಷಣೆ ಆಗಿದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾವೇನು ಮಾಡಬೇಕು, ನಾಡ್ದು ಆದಿಶಂಕರಾಚಾರ್ಯರ ಜಯಂತಿ ಇದೆ, ನಾವು ಯಾವುದಾದ್ರೂ ದಿನಾಚರಣೆ ಮಾಡ್ತೇವೆ. ಮಕ್ಕಳ ದಿನಾಚರಣೆ ಇದೆ, ಹಾಗೆ ಮಹಿಳಾ ದಿನಾಚರಣೆ ಇದೆ, ಬೇರೆ ಬೇರೆ 100 ದಿನಾಚರಣೆಗಳನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ತತ್ವಜ್ಞಾನಿಗಳ ದಿನಾಚರಣೆಯನ್ನು ಆಚರಿಸಬೇಕು. ಶಂಕರಾಚಾರ್ಯರ ಜನ್ಮದಿನವನ್ನು ವಿಶೇಷವಾಗಿ ವೈಶಿಷ್ಟ್ಯಪೂರ್ಣವಾಗಿ ತತ್ವಜ್ಞಾನಿಗಳ ದಿನಾಚರಣೆಯನ್ನು ಆಚರಿಸೋದನ್ನು ಹವ್ಯಕ ಮಹಾಸಭಾ ಮಾಡಬೇಕು ಅಂಥೇಳಿ ನಾನು ವೇದಿಕೆಯಲ್ಲಿರ್ತಕ್ಕಂಥ ಅಧ್ಯಕ್ಷರನ್ನು ಮತ್ತು ಎಲ್ಲ ಸಮಾಜ ಬಾಂಧವರನ್ನ ವಿನಂತಿ ಮಾಡ್ತೇನೆ. ಜೊತೆಗೆ ನೀವು ಬೆಂಗಳೂರು ನಗರದಲ್ಲಿ ಎಲ್ಲ ಕಡೆ ಸುತ್ತಾಡಿ, ಎಷ್ಟು ಪುತ್ಥಳಿಗಳನ್ನು ನಾವು ನೋಡ್ತೀವಿ. ಎಷ್ಟು ಪುತ್ಥಳಿಗಳಿದೆ ನೀವು ಆಲೋಚನೆ ಮಾಡಿ. ಸುಮ್ಮನೆ ಮಲ್ಲೇಶ್ವರಮಿಂದ ಎಲ್ಲ ಒಂದು ರೌಂಡ್ ಹೋಗಿ ಬನ್ನಿ. ಗಲ್ಲಿ ಪಾರ್ಕ್ಗಳಲ್ಲಿ ಎಲ್ಲ ಪುತ್ಥಳಿಗಳನ್ನು ಹಾಕಿದ್ದಾರೆ ಮಹನೀಯರದ್ದು. ನಮ್ದು ಯಾರದಕ್ಕೂ ವಿರೋಧ ಇಲ್ಲ. ಕನಕ ಜಯಂತಿಗೆ ಶಾಲೆಗೆ ರಜಾ ಇದೆ, ವಾಲ್ಮೀಕಿ ಜಯಂತಿಗೆ ಶಾಲೆಗೆ ರಜಾ ಇದೆ. ಶಂಕರಾಚಾರ್ಯ ಜಯಂತಿಯನ್ನೇ ಆಚರಿಸೋದಿಲ್ಲ ಸರ್ಕಾರ. ಈಗ ಏನೋ ಮೊನ್ನೆ ಒಂದು ಸುತ್ತೋಲೆ ಒಂದು 4-5 ವರ್ಷದ ಮುಂಚೆ ಬಂದಿದೆ. ಎಲ್ಲ DC-ಗಳಿಗೂ ಏನೋ 5 ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದೆ ಸರ್ಕಾರ. ಆಯಾ ಜಿಲ್ಲೆಯಲ್ಲಿ DC ಕಚೇರಿಯಲ್ಲಿ ಮತ್ತು ಯಾರು ಶಂಕರ ಜಯಂತಿಯನ್ನು ಮಾಡ್ತಾರೆ ಅವರಿಗೆ ಅನುದಾನ ಕೊಡಬೇಕು ಅಂತ ಸರ್ಕಾರದ ಒಂದು ಸುತ್ತೋಲೆ ಇದೆ. ನಮ್ಗೆ ಯಾರಿಗೆ ಗೊತ್ತೇ ಇಲ್ಲ ಅದು. ನಮ್ಮ ಊರಲ್ಲಿ ನಾವು ಶಂಕರ ಜಯಂತಿ ಮಾಡಲಿಕ್ಕೆ ಸರ್ಕಾರ ಅನುದಾನ ಕೊಡುತ್ತೆ. ನಾವು DC-ಗೆ ಪತ್ರ ಕೊಟ್ಟರೆ 50,000 ರೂಪಾಯಿ ಒಂದು ಸಂಘಟನೆಗೆ ಶಂಕರ ಜಯಂತಿ ಮಾಡಲಿಕ್ಕೂ ಕೊಡುವಂಥ ವ್ಯವಸ್ಥೆ ಆಗಿದೆ ಒಂದು 5 ವರ್ಷದ ಮುಂಚಿತವಾಗಿ. ಹಾಗಾಗಿ ಆದಿಶಂಕರಾಚಾರ್ಯರನ್ನ ನಾವು ಸ್ಮರಿಸಬೇಕು. ಆದಿಶಂಕರಾಚಾರ್ಯರ ಒಂದು ದೊಡ್ಡ ಪುತ್ಥಳಿ 32 ವರ್ಷ ಅವರ ಕಾಲಘಟ್ಟ, ಕನಿಷ್ಠ 32 ಅಡಿ ಎತ್ತರದ ಒಂದು ದೊಡ್ಡ ಪುತ್ಥಳಿ ಬೆಂಗಳೂರು ನಗರದಲ್ಲಿ ಸ್ಥಾಪನೆ ಆಗಬೇಕು. ಯಾಕೆಂದರೆ ನಾವು ಏರ್ಪೋರ್ಟಿಗೆ ಹೋಗ್ತಾ ನೋಡ್ತೀವಿ, ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ದೊಡ್ಡ ಪುತ್ಥಳಿ ಇದೆ. ಹೆಮ್ಮೆ ಆಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ ನಾವಿದ್ದೇವೆ, ಬೆಂಗಳೂರು ನೀರು ಕುಡಿತಾ ಇದ್ದೇವೆ, ಸಂತೋಷ ಆಗುತ್ತೆ. ದೊಡ್ಡ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಆದರೆ ಇಡೀ ದೇಶದಲ್ಲಿ ಹಿಂದೂ ಧರ್ಮವನ್ನು ಸ್ಥಾಪನೆ ಮಾಡಿದಂಥ ಆದಿಶಂಕರರ ದೊಡ್ಡ ಪುತ್ಥಳಿ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಲಿಕ್ಕೆ ಹವ್ಯಕ ಮಹಾಸಭಾ ನೇತೃತ್ವವನ್ನು ವಹಿಸಿ ಅದಕ್ಕೆ ದೊಡ್ಡ ಆಂದೋಲನವನ್ನು ಮಾಡಿ ಸರ್ಕಾರಕ್ಕೂ ಒತ್ತಡವನ್ನು ಹಾಕಿ ದೊಡ್ಡ ಪುತ್ಥಳಿಯನ್ನು ಬೆಂಗಳೂರು ನಗರದಲ್ಲಿ ಸ್ಥಾಪನೆ ಮಾಡೋಣ. ಅದಕ್ಕೆ ಹವ್ಯಕ ಮಹಾಸಭಾವೇ ಮುನ್ನುಡಿಯನ್ನು ಬರೆಯಲಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.